ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇತ್ತೀಚೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಹಳ ದೊಡ್ಡದಾಗಿರುವಂಥ ಒಂದು ಆರೋಪವನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡಿತ್ತು. ಆರೋಪ ಮಾಡಿರುವಂಥದ್ದು ಬೆಂಗಳೂರಿನ ಕಸ ವಿಲೇವಾರಿ ಗುತ್ತಿಗೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಗೋಲ್ಮಾಲ್ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಗಂಭೀರವಾಗಿರುವಂಥ ಆರೋಪವನ್ನು ರಾಜ್ಯ ಸರ್ಕಾರದ ವಿರುದ್ಧ ಮಾಡಿದ್ರು. ಅಂದರೆ 30 ವರ್ಷಗಳಿಗೆ ಬೆಂಗಳೂರಿನ ಕಸದ ಗುತ್ತಿಗೆಯನ್ನು ಒಂದೇ ಒಂದು ಕಂಪನಿಗೆ ಕಾಂಟ್ರಾಕ್ಟನ್ನು ಕೊಡೋದಕ್ಕೆ ಮುಂದಾಗಿರೋದು ಒಟ್ಟಾರೆ ಆರ್ ಅಶೋಕ್ ಮಾಡಿರುವಂಥ ಆರೋಪಗಳ ಹಿಂದಿನ ಹುರುಳು. ಅಂದರೆ ಬೆಂಗಳೂರಿನಲ್ಲಿ ಕಸದ ಮಾಫಿಯಾ ನಡೀತಾ ಇದೆ ಅನ್ನುವಂಥದ್ದು ಇವತ್ತು ನಿನ್ನೆಯ ಆರೋಪ ಅಲ್ಲ. ಬಹಳ ವರ್ಷಗಳಿಂದನೂ ಕೂಡ ಬೆಂಗಳೂರಿನ ಕಸದ ಮಾಫಿಯಾ ದೊಡ್ಡ ಪ್ರಮಾಣದಲ್ಲಿ, ಅಂದರೆ 500,000 ರೂಪಾಯಿ ವ್ಯವಹಾರ ಅಲ್ಲ, ಅದು ಬರೋಬ್ಬರಿ ಸಾವಿರಾರು ಕೋಟಿ ರೂಪಾಯಿಯ ವ್ಯವಹಾರ ಪ್ರತಿ ವರ್ಷ ಬೆಂಗಳೂರಿನ ಕಸ ವಿಲೇವಾರಿಯಲ್ಲಿ ನಡೆಯುತ್ತೆ. ಸೊ ಕಸ ಗುತ್ತಿಗೆಯನ್ನು ಪಡೆಯೋದಕ್ಕೆ, ಟೆಂಡರನ್ನು ಪಡೆಯೋದಕ್ಕೆ ಸಾಕಷ್ಟು ಕಂಪನಿಗಳು ಕೂಡ ಲಾಬಿಗಳನ್ನು ಮಾಡುವಂಥದ್ದು ಸಾಮಾನ್ಯ. ಸೊ ಈಗ ಈ ಎಲ್ಲ ಆರೋಪ ಪ್ರತ್ಯಾರೋಪ ಮತ್ತು ಗೋಲ್ಮಾಲ್ಗಳ ನಡುವೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದೀಗ ಮಹತ್ವದ ಹೆಜ್ಜೆಯೊಂದನ್ನು ಮುಂದೆ ಇಟ್ಟಿರುವಂಥದ್ದು. ಅದೇನಪ್ಪ ಹೆಜ್ಜೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಮನೆಯಿಂದ ಕಸ ಉತ್ಪತ್ತಿಯಾಗಿರೋ ಕಸವನ್ನು ಸಣ್ಣ ಸಣ್ಣ ವಾಹನಗಳ ಮೂಲಕವಾಗಿ ಕಲೆಕ್ಟ್ ಮಾಡಿ ಟ್ರಾನ್ಸ್ಫರ್ ಸ್ಟೇಷನ್ಗೆ ತೊಗೊಂಡೋಗ್ತಾರೆ. ಅಲ್ಲಿಂದ ದೊಡ್ಡ ಕಾಂಪ್ಯಾಕ್ಟರ್ಗಳಿಗೆ ತುಂಬಿಸಿ ಲ್ಯಾಂಡ್ ಫಿಲ್ಗೆ ತೊಗೊಂಡೋಗ್ತಾರೆ. ಇದು ಪ್ರೊಸೀಜರ್. ಬೆಂಗಳೂರಿನಲ್ಲಿ ಬರೋಬ್ಬರಿ 5,000-6,000 ಟನ್ನಷ್ಟು ಪ್ರತಿದಿನ ಕಸ ಉತ್ಪತ್ತಿ ಆಗುತ್ತೆ. ಈ ಉತ್ಪತ್ತಿಯಾಗಿರುವಂಥ ಕಸವನ್ನು ಒಂದಿಷ್ಟು ಕಸವನ್ನು ಹಸಿ ಕಸ ಇರುತ್ತೆ, ಒಂದಿಷ್ಟು ಒಣ ಕಸ ಇರುತ್ತೆ. ಒಣ ಕಸವನ್ನು ಬೇರ್ಪಡಿಸಿ ಪ್ಲಾಸ್ಟಿಕ್ ಅಥವಾ ಮುಂತಾದ ಬೇರೆ ಏನಾದರೂ ರೀಸೈಕಲ್ಗೆ ಯೂಸ್ ಮಾಡೋಕ್ಕಾಗುತ್ತಾ ಅನ್ನೋದನ್ನು ನೋಡ್ತಾರೆ. ಸೊ ಹಾಗೇ ಇಲ್ಲ ಅಂತಂದರೆ ಅದನ್ನು ಕೂಡ ಲ್ಯಾಂಡ್ ಫಿಲ್ ಕಳಿಸ್ತಾರೆ. ಹಸಿ ಕಸವನ್ನು ಕೆಲವು ಕಡೆ ಬಯೋಗ್ಯಾಸ್ ಯೂಸ್ ಮಾಡ್ತಾರೆ, ಬಟ್ ಮ್ಯಾಕ್ಸಿಮಮ್ ಲ್ಯಾಂಡ್ ಫಿಲ್ಗೆ ಹೋಗುವಂಥದ್ದು ಬೆಂಗಳೂರಿನ ಕಸ. ಸೊ ಈಗ ಈ ಪ್ರೋಸೆಸ್ನಲ್ಲಿ ಗುತ್ತಿಗೆದಾರರ ಪಾತ್ರ ಭಾಳ ದೊಡ್ಡದಿರುವಂಥದ್ದು. ಅಂದರೆ ಯಾರೆಲ್ಲ ಗುತ್ತಿಗೆಯನ್ನು ಅಥವಾ ಟೆಂಡರನ್ನು ಪಡೆದುಕೊಂಡಿರ್ತಾರೋ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧೀನ ಸಂಸ್ಥೆಯಾಗಿರುವಂಥ BSWML ಇಂದ, ಸೊ ಅವರ ಪಾತ್ರ ದೊಡ್ಡದಾಗಿರುತ್ತೆ. ಅವರು ತೆಗೆದ್ರು ಇಲ್ಲ ಅಂದ್ರೆ ಇಲ್ಲ. ಎಷ್ಟೋ ಕಡೆಗಳಲ್ಲಿ ಸುಮ್ಮನೆ ಬಿಲ್ ಮಾಡ್ತಾ ಇರ್ತಾರೆ, ಆದರೆ ಅಲ್ಲಿ ಕಸ ವಿಲೇವಾರಿ ಆಗ್ತಾ ಇರೋದಿಲ್ಲ. ಸೊ ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಬೆಂಗಳೂರು ರಸ್ತೆಗಳಲ್ಲೂ ಕೂಡ ಕಸ ಬಿದ್ದು ನಾರುವಂಥ ಪರಿಸ್ಥಿತಿ ಇದೆ. ಸೊ ಕೆಲವು ಕಡೆ ಗುತ್ತಿಗೆದಾರರೇ ಕಳ್ಳಾಟ ಆಡ್ತಾರೆ. ಸೊ ಇದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಮುಂದಕ್ಕೆ ಬೆಂಗಳೂರಿನ ಕಸದ ಸಮಸ್ಯೆ ಉಂಟಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದೀಗ ಮಹತ್ವದ ಒಂದು ಹೆಜ್ಜೆಯನ್ನು ಮುಂದೆ ಇಡ್ತಾ ಇರುವಂಥದ್ದು. ತನ್ನ ಹೆಸರಿನಲ್ಲೇ ಇದೀಗ ಕೆಲವೊಂದಿಷ್ಟು ಕಸ ವಿಲೇವಾರಿ ಮಾಡುವಂಥ ಸಣ್ಣ EV ಇಲೆಕ್ಟ್ರಿಕ್ ವೆಹಿಕಲ್ಗಳನ್ನು ತಗೊಳ್ಳೋದಕ್ಕೆ GBA ಅಧೀನ ಸಂಸ್ಥೆಯಾಗಿರುವಂಥ BSWML ಅಧಿಕಾರಿಗಳು ಒಂದು ಪ್ರಸ್ತಾವನೆಯನ್ನು ಕೊಟ್ಟಿರುವಂಥದ್ದು. ಒಟ್ಟು 4,781 EV ವಾಹನಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನುವಂಥದ್ದೆಲ್ಲ ಇನ್ನು ಮುಂದಕ್ಕೆ ಚರ್ಚೆ ಆಗಬೇಕು. ಯಾಕೆಂದರೆ ಒಂದು ರೌಂಡ್ ಫಿಗರ್ ಅಂತೂ ಕೊಟ್ಟಿರ್ತಾರೆ. ಹೆಚ್ಚು ಕಮ್ಮಿ ಒಂದು ವಾಹನಕ್ಕೆ ಬರೋಬ್ಬರಿ 10 ಲಕ್ಷ ಆಸುಪಾಸು, 9 ಲಕ್ಷದ ಚಿಲ್ಲರೆ ಆಗುತ್ತೆ. 10 ಲಕ್ಷ ಅಂತ ಅಂದ್ಕೊಂಡ್ರು ಕೂಡ ಒಂದು ಗಾಡಿಗೆ 10 ಲಕ್ಷ ಖರ್ಚಾಗುತ್ತೆ. ಅಂದರೆ ಬರೋಬ್ಬರಿ 500 kg ಕಸವನ್ನು ಹೊರುವ ಸಾಮರ್ಥ್ಯ ಇರುವಂಥ ವೆಹಿಕಲ್ಗಳನ್ನು ಇವರು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ 1,25,30,30 ಲಕ್ಷ ಜನಸಂಖ್ಯೆ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ. ಸೊ ಈ ಪ್ರಕಾರ ನೋಡಿದ್ರು ಕೂಡ 30 ಲಕ್ಷಗಳು ಬೆಂಗಳೂರಿನಲ್ಲಿದೆ. ಸೊ 750 ಒಂದು ಸೆಕ್ಟರ್ ಅನ್ನೋ ಥರದಲ್ಲಿ 4,000 ಚಿಲ್ಲರೆ, ಅಂದರೆ 4,781 ಎಷ್ಟೋ ವಾಹನಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಈ ಮೂಲಕ GBA ಏನು ಮಾಡೋದಕ್ಕೆ ಹೊರಟಿದೆ ಅಂತಂದರೆ, ಬೆಂಗಳೂರಿನ ಕಸ ವಿಲೇವಾರಿ ಮಾಡೋದಕ್ಕೆ ಗುತ್ತಿಗೆದಾರರನ್ನು ಅವಲಂಬಿಸುವಂಥ ಒಂದು ಎಷ್ಟು ಅವಲಂಬಿತವಾಗಿದ್ದೀವಿ ಅದರ ಹೊರೆಯನ್ನು ಕಡಿಮೆ ಮಾಡಬೇಕು. ನಾಳೆ ಒಂದಿನ ಗುತ್ತಿಗೆದಾರರು ವಿಲೇವಾರಿ ಮಾಡಿಲ್ಲ ಅಂತಂದರೆ ನಮಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರನೇ BSWML ಸಂಸ್ಥೆಯ ಮೂಲಕ ಈ ಒಂದು ವಾಹನಗಳನ್ನು ಖರೀದಿಸಿ ಕಸವನ್ನು ಎತ್ತಿಸ್ತಾ ಇರುವಂಥದ್ದು. ಸೊ ಈ ಮೂಲಕವಾಗಿ ಗುತ್ತಿಗೆದಾರರ ಮೇಲೆ ಬೆಂಗಳೂರು ಕಸ ವಿಲೇವಾರಿಗೆ ನಾವೇನು ಡಿಪೆಂಡ್ ಆಗಿದ್ದೀವಿ ಅದು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಮಾತು. ಸೊ ಆ ಒಂದು ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಹೋದರೆ ನಮಗೆ ಗುತ್ತಿಗೆದಾರರು ಈ ಕಳ್ಳಾಟ ಆಡೋದಕ್ಕೆ ಬ್ರೇಕ್ ಹಾಕೋಬೋದು.
ಮತ್ತು ಸಮರ್ಪಕವಾಗಿ ಬೆಂಗಳೂರಿನ ಕಸವನ್ನು ವಿಲೇವಾರಿ ಮಾಡ್ಬೋದು. ಮತ್ತು ಪ್ರತಿ ಮನೆಗೂ ಕೂಡ ತೆರಳಿ ಕಸದ ಸಂಗ್ರಹವನ್ನು ಕೂಡ ಯಥಾವತ್ತಾಗಿ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿ ಮಾಡ್ತಾ ಇರುವಂಥದ್ದು. ಹೆಚ್ಚು ಕಮ್ಮಿ 4.5 ಕೋಟಿ ರೂಪಾಯಿ ಏನೋ ಇದಕ್ಕೆ ಆರಂಭಿಕವಾಗಿ ಬಜೆಟ್ ಇಟ್ಕೊಂಡಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇದು ಮತ್ತೊಂದು ಕಾಸು ಹೊಡೆಯುವಂಥ ಯೋಜನೆಯೂ ಕೂಡ ಆದರೂ ಅಚ್ಚರಿ ಇಲ್ಲ. ಯಾಕೆ ಅಂತಂದರೆ ಹಳೆ BBMP ಇರಲಿ, ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ನಗರ ಪಾಲಿಕೆಗಳಿರಲಿ, ಎಲ್ಲವೂ ಕೂಡ ಅದೇ ಅಧಿಕಾರಿಗಳು, ಅದೇ ಸಿಸ್ಟಮು, ಹೆಸರು ಮಾತ್ರ ಬದಲಾಗಿರುವಂಥದ್ದು. ಸೊ ಹೀಗಾಗಿ ಈ ಯೋಜನೆಯನ್ನು ಅಂತ ಆರಂಭದಲ್ಲೇ ಹಳ್ಳ ಹಿಡಿಯುತ್ತಾ ಅದನ್ನೆಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಬೆಂಗಳೂರಿನಲ್ಲಿ 369 ಏನು ವಾರ್ಡ್ಗಳಿದ್ದಾವೆ, ಪ್ರತಿ ವಾರ್ಡ್ಗೂ ಕೂಡ 3ರಿಂದ 4 ವಾಹನಗಳನ್ನು ಕೊಡಲೇಬೇಕಾಗುತ್ತೆ. ಕೆಲವು ಕಡೆಗಳಲ್ಲಿ ಪ್ರತಿದಿನ ಏನು ಕಸ ಎತ್ತುವಂಥ ವಾಹನಗಳೇ ಹೋಗ್ತಾ ಇಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಆ ಒಂದು ಆರೋಪ. ಸೊ ಕಂಪ್ಲೇಂಟ್ ಕೂಡ, ಬರೀ ಆರೋಪ ಮಾತ್ರ ಅಲ್ಲ, ಕಂಪ್ಲೇಂಟ್ ಕೂಡ, ದೂರು ಕೂಡ ಹೌದು. ಸೊ ಇದಕ್ಕೆಲ್ಲದಕ್ಕೂ ಕೂಡ ಈ ಮೂಲಕ ಹೊಸ ವಾಹನಗಳನ್ನು ತಾವೇ ಖರೀದಿಸಿದ್ರೆ ಮುಂದಿನ ದಿನಗಳಲ್ಲಿ ಗುತ್ತಿಗೆದಾರರ ಮೇಲೆ ಆಗುವಂಥ ಒಂದು ಏನು ಡಿಪೆಂಡ್ ಆಗುವಂಥ ಆ ಒಂದು ವಿಚಾರ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಕೋಬೋದು. ನಾವೇ ನೇರವಾಗಿ ಇದು ಮಾಡ್ಕೋಬೋದು. ಮತ್ತು ಅಗತ್ಯ ಬಿದ್ದರೆ ಗುತ್ತಿಗೆದಾರರನ್ನೇ ಗುತ್ತಿಗೆಯಿಂದ ರಿಲೀಸ್ ಮಾಡ್ಬೋದು, ಅಥವಾ ಅವರಿಗೆ ಗುತ್ತಿಗೆ ಕೊಡದೇ ಇರೋದಕ್ಕೂ ಕೂಡ ನಮ್ಗೆ ಅವಕಾಶ ಇದೆ. ಸೊ ಹಾಗಾಗಿ ಈ ರೀತಿಯಾಗಿರುವಂಥ ಒಂದು ಯೋಜನೆಯನ್ನು ಮಾಡಿದ್ದೀವಿ ಅನ್ನುವಂಥದ್ದು ನಾನು ಆಗಾಗಲೇ ಹೇಳಿದ ಹಾಗೆ. ಸೊ ಆದರೆ ಎಷ್ಟರ ಮಟ್ಟಿಗೆ ಈ ವಿಚಾರ ಸಕ್ಸಸ್ ಆಗುತ್ತೆ ಈ ಯೋಜನೆ ಅನ್ನುವಂಥದ್ದು ನಾವು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.